ಅಳುತ್ತಿರಲು ನೀ ನನ್ನ ತಾಯಿಯಾದೆ. ಎಲ್ಲರೂ ಸೇರೋಣ. ಕಣ್ಣೀರಿನಿಂದ ಅಳುತ್ತಿರಲು ನೀ ನನ್ನ ತಾಯಿಯಾದೆ. ಆರಾಧನೆ ಆರಾಧನೆ ಪರಲೋಕದ ತಂದೆ. ಎಲ್ಲರೂ ಸೇರೋಣ. ಆರಾಧನೆ ಆರಾಧನೆ ಪರಲೋಕದ ತಂದೆ. ಸೈಯನಿನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸು. ಎಲ್ಲರೂ ಸೇರೋಣ. ನನ್ನ ಸೈಯನಿನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸುವೆ. ಜೀವಿತದ ನಿರೀಕ್ಷೆಯನ್ನು ನಾ ಕಳೆದುಕೊಂಡಿದ್ದೆನು. ಬದುಕುವೆನೆಂಬ ಆಸೆಯನ್ನು ಮತ್ತೊಮ್ಮೆ ನೀಡಿ. ಎಲ್ಲರೂ ಸೇರೋಣ. ಜೀವಿತದ ನಿರೀಕ್ಷೆಯನ್ನು ನಾ ಕಳೆದುಕೊಂಡಿದ್ದೆನು. ಬದುಕುವೆನೆಂಬ ಆಸೆಯನ್ನು ಮತ್ತೊಮ್ಮೆ ನೀಡಿದೆ. ಆರಾಧನೆ ಆರಾಧನೆ ಪರಲೋಕದ ತಂದೆ. ಎಲ್ಲರೂ ಸೇರೋಣ. ಆರಾಧನೆ ಆರಾಧನೆ ಪರಲೋಕದ ತಂದೆ. ನನ್ನ యేసయ్య ನಿನ್ನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸುವೆ. ನನ್ನ యేసయ్య ನಿನ್ನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸುವೆ. ನೀಗಲೇ ಅಭಿಷೇಕಿಸು ಪರಿಶುದ್ಧಾತ್ಮನಿಂದ. ನೀಗಲೇ ಅಭಿಷೇಕಿಸು ಪರಿಶುದ್ಧಾತ್ಮನಿಂದ. ನನ್ನ యేసయ్య ನಿನ್ನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸುವೆ. ನನ್ನ యేసయ్య ನಿನ್ನ ಕಾಣುವೆ ತಂದೆಯೇ ನಿನ್ನ ಸ್ತುತಿಸುವೆ. ತಂದೆಯೇ ನಿನ್ನ ಸ್ತುತಿಸುವೆ. ತಂದೆಯೇ ನಿನ್ನ ಸ್ತುತಿಸುವೆ. ಸ್ತುತಿದೇವ ಸ್ತುತಿದೇವ ತಂದೆಯ ದೇವರು ಸ್ತುತಿಯೋಣ. ಪರಿಶುದ್ಧಾತ್ಮ ದೇವರು ಸ್ತುತಿಯೋಣ. ಮಹಾಪರಿಶುದ್ಧನ యేసయ్య ನಿನ್ನ ಬಂಗಾರ ಪಾದಕ್ಕೆ ಕೊಚ್ಚಾನು ಕೊಡಿಸುವುದನ್ನು ಸಲ್ಲಿಸ್ತಾ ಇದ್ದೀವಿ ಕರ್ತನೆ. ಮತ್ತೊಂದು ಅವ್ರಿಗೆ ನೋಡುವಂಥ ಭಾಗ್ಯವನ್ನು ಕೊಡಿ ಸ್ತೋತ್ರ ಕರ್ತನೆ. ಈ ಸ್ಥಳದಲ್ಲಿ ಕರ್ತನೆ ವಾಕ್ಯ ಹೇಳುವ ಕರ್ತನೆ ಅಪ್ಪನನ್ನು ಅಣ್ಣನನ್ನು ಮರೆ ಮಾಡಿ ನೀವೇ ನಮ್ಮ ಜೊತೆಯಲ್ಲಿ ಮಾತನಾಡು ಕರ್ತನೆ. ಆರಾಧನೆ ಮುಖಾಂತರ ನೀನು ಮೈ ಬಂದಿದೆಯಪ್ಪ, ನನಗೆ ಸ್ತೋತ್ರ ಕರ್ತನೆ. ವಿಶೇಷವಾಗಿ ಕರ್ತನೆ ಈ ಸ್ಥಳದಲ್ಲಿ ಕರ್ತನೆ ವಾಕ್ಯ ಹೇಳುವ ಕರ್ತನೆ ನಮ್ಮ ಜೊತೆಯಲ್ಲಿ ಸೂಟಿಯಾಗಿ ಮಾತನಾಡು ಕರ್ತನೆ. ಯೇಸುವೆ ನಿನಗೆ ಸ್ತೋತ್ರ, ಮಹೋನ್ನತ ನಿನಗೆ ಸ್ತೋತ್ರ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರನ್ನು ದರ್ಶಿಸು, ಆಶ್ರಯಿಸಿ, ಕಾಪಾಡಿ, ನಡೆಸು. ನಿನ್ನ ಭ್ರಷ್ಟನ ತಿಂದ ತಾಕಲೆ ಕರ್ತನೆ. ವಿಶೇಷವಾಗಿ ನೀನು ಮುಟ್ಟಿದೆಯಪ್ಪ, ನನಗೆ ಸ್ತೋತ್ರ ಕರ್ತನೆ. ಅಯ್ಯ ನನಗೆ ಕೋಚಾವನ್ನು ಕೊಡಿ ಸ್ತೋತ್ರ ಸಲ್ಲಿಸುತ್ತಾ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಮ ತಂದೆ. ಆಮೆನ್. ಮುಂದೆ ಬರ ಹೆಣ್ಮಕ್ಳು, ಮುಂದೆ ಬರ್ರಿ. ಗಂಡ್ಮಕ್ಳು ಮುಂದೆ ಬರ್ರಿ. ಮುಂದಕ್ಕೆ ಬರ್ಬೇಕು ಎಲ್ಲರೂ.
ಶುದ್ಧ ನಾಮದಲ್ಲಿ ಶುಭಗಳು. ಕೈಗಳು ಮನೆಗಿಟ್ಟು ಬಂದಿರ, ತಗೊಂಬಂದಿರ. ಕೆಲವರು ಮನೆಗಿದ್ದಂಗೆ ಕಾಣ್ತಾವ. ಹಲ್ಲೆಲೂಯ. ದೇವ್ರ ಮೈ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಗಟ್ಟಿಯಾಗಿ ಚಪ್ಪಾಳೆ ದೇವ್ರು ಮಾತಾಡಿಸ್ತಾರೆ. ಹಲ್ಲೆಲೂಯ. ಈ ದಿನ ಒಳ್ಳೆಯ ದಿನ. ಹಾಗಾದ್ರೆ ಉಳಿಕೆದ ದಿನಗಳೇನು ಒಳ್ಳೆಯವಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಅವು ಕೂಡ ಒಳ್ಳೆಯವೇ. ಯಾವ ದಿನವೂ ಕೂಡ ಅಪಶಕನಲ್ಲ, ಅಶುದ್ಧ ಅಲ್ಲ. ಆ ದಿನಗಳನ್ನು ಸೃಷ್ಟಿಕರ್ತನಾದ ದೇವರು ಉಂಟು ಮಾಡಿದ್ದಾರೆ. ಉಂಟು ಮಾಡಿದ ದೇವರು ಪರಿಶುದ್ಧನಾದ ದೇವರು. ಆ ಪರಿಶುದ್ಧನಾದ ದೇವರು ಎಲ್ಲದನ್ನ ಪರಿಶುದ್ಧವಾಗಿ ಒಳ್ಳೆಯದಾಗಿ ಉಂಟು ಮಾಡಿದ್ದಾನೆ. ಉಂಟು ಮಾಡಿದ ಮೇಲೆ ಒಳ್ಳೆಯದಾಗಲಿ ಎಂಬುದಾಗಿ ಹೇಳಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು ಆಮೆನ್. ಹಲ್ಲೆಲೂಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ಅಧ್ಯಾಯ 1ರಿಂದ 2 ವಚನಗಳು. 1-2 ವಚನ. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ಎಲ್ಲರೂ ಗಟ್ಟಿಯಾಗಿ ಚಪ್ಪಳಿದ್ದೀರಿ ಮಾತಾಡ್ತೀವಿ. ಲೋಕದೊಳಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಂಬುದಾಗಿ ನಾವು ತಿಳ್ಕೋಬೇಕಾದ್ರೆ ನಿಮ್ಮ ನಿಮ್ಮ ದೇಹಗಳನ್ನು, ನಮ್ಮ ದೇಹಗಳನ್ನು ದೇವರಿಗಾಗಿ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕಂತ ಪ್ರಿಯ. ಹಲ್ಲೆಲೂಯ. ಅದಕ್ಕೆ ದೇವರಿಗೆ ಸಮಯವನ್ನು ಅರ್ಪಿಸಿರಿ. ದೇವರಿಗೆ ಕಷ್ಟಾರ್ಜಿತವನ್ನು ಅರ್ಪಿಸಿರಿ. ದೇವರಿಗೆ ಪ್ರಿಯವಾದವರೇ, ಕಾರ್ಯಗಳನ್ನು ಮಾಡುವುದಕ್ಕಾಗಿ ಪರಿಶುದ್ಧಾತ್ಮನಿಗೆ ಪರಿಪೂರ್ಣವಾದ ಸಮಯವನ್ನು ಕೊಟ್ಟರು ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಪರಿಶುದ್ಧಾತ್ಮನು ನಿಮ್ಮನ್ನು ನಡೆಸಿದರೆ, ಪರಿಶುದ್ಧಾತ್ಮನಿಗೆ ದೇಹದೊಳಗೆ ಆತ್ಮದೊಳಗೆ ನೀವು ಸ್ಥಾನವನ್ನು ಕೊಟ್ಟರೆ, ದೇಹವನ್ನು ಶುಭ್ರ ಮಾಡಿಕೊಂಡು ದೇಹದಲ್ಲಿರ್ತಕ್ಕಂಥ, ದೇಹಕ್ಕೆ ಅನಗತ್ಯವಾಗಿರ್ತಕ್ಕಂಥ ಪರಲೋಕ ರಾಜ್ಯಕ್ಕೆ, ಪರಲೋಕ ದೇವರಿಗೆ ನಿನ್ನನ್ನು ಶಾಶ್ವತ ಜೀವನದೊಳಗೆ ಸೇರಿಸಲಾರದೆ ಇರುವಂತ ಅನಗತ್ಯ ವಿಷಯಗಳೆಲ್ಲವುಗಳನ್ನು ನೀನು ತೆಗೆದು ಹಾಕಬೇಕು. ನಿನ್ನ ದೇಹವನ್ನು ಶುದ್ಧಿಗೊಳಿಸಬೇಕು. ನಿನ್ನ ಮನಸ್ಸನ್ನು ಶುದ್ಧಿಗೊಳಿಸಿ ಸಿದ್ಧಪಡಿಸಬೇಕು. ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡ್ಕೊಳ್ಬೇಕು. ಸಮಯವನ್ನು ಅರ್ಪಣೆ ಮಾಡಿದ್ರೆ ಎಲ್ಲ ಸಮಯದಲ್ಲಿ ನಿನಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಅದೇ ಪ್ರಕಾರವಾಗಿ ನಿನಗೆ ನಿನ್ನ ಕಷ್ಟಾರ್ಜಿತವನ್ನ ದೇವರಿಗೆ ಸಮರ್ಪಣೆ ಮಾಡಿದರೆ ಭೂಲೋಕದಲ್ಲಿ ನೀನು ಜೀವಿಸುವ ಮಟ್ಟಿಗೆ ಸುಖ ಸಂತೋಷ ಅಲ್ಲದೆ ಐಶ್ವರ್ಯವಂತನಾಗಿ ಸಮೃದ್ಧಿಯಾದ ಭಾಗ್ಯವಂತನಾಗಿ ನೀನಿರ್ತಿ. 33ನೇ ಅಧ್ಯಾಯ ಕೀರ್ತನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರವಾಗಿ ನಿನ್ನ ದೇಹವು ದೇವರನ್ನ ಸ್ತುತಿಸಬೇಕು.
103ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವ ಇಂದ್ರಿಯಗಳೇ ಆತನು ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ. ನಿನ್ನ ದೇಹದ ಮೂಲಕವಾಗಿ, ಆತ್ಮದ ಮೂಲಕವಾಗಿ ದೇವರನ್ನ ಘನಪಡಿಸಬೇಕು. ಐಶ್ವರ್ಯ, ಅಧಿಕ ಐಶ್ವರ್ಯ ಬೇಕೆಂದರೆ, ಲಯವಾಗದಿರುವಂತ ಐಶ್ವರ್ಯ ಬೇಕೆಂದರೆ ಆತನ ಕಾರ್ಯಗಳಿಗಾಗಿ ದೇವರಿಗೆ, ದೇವರ ಸನ್ನಿಧಿಗೆ, ದೇವರ ಕಾರ್ಯಗಳಿಗೆ ನೀನು ನಿನ್ನ ಕಷ್ಟಾರ್ಜಿತವನ್ನು ವೆಚ್ಚ ಮಾಡಬೇಕು. ವೆಚ್ಚ ಮಾಡೋದ್ರಿಂದ ಆತನ ಜೀವವುಳ್ಳ ದೇವರಾಗಿದ್ದಾನೆ. 100ಕ್ಕೆ 100ರಷ್ಟು ನಿನಗೆ ಅಧಿಕವಾಗಿ ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಿಗೆ ಸಮಯವನ್ನ ನೀನು ಸಮರ್ಪಣೆ ಮಾಡಿದ್ರೆ ಎಲ್ಲ ರೀತಿ ನಿನಗೆ, ಎಲ್ಲ ಸಮಯಗಳಲ್ಲಿ ನಿನಗೆ ಜಯ ಇರುತ್ತೆ. ಅದೇ ಪ್ರಕಾರವಾಗಿ ದೇವರಲ್ಲಿ ಸಮಯವನ್ನ, ನಿನ್ನ ದೇಹವನ್ನ ದೇವರ ಕಾರ್ಯಗಳಿಗಾಗಿ ನೀನು ಪರಿಚಯ ಮಾಡುವುದಕ್ಕಾಗಿ ನೀನು ಪ್ರಯಾಸ ಪಟ್ಟರೆ ನಿನ್ನ ದೇಹವು ಆರೋಗ್ಯಕರವಾಗಿರುತ್ತೆ. ಹಲ್ಲೆಲೂಯ. ನಿನ್ನ ಆಯುಷ್ಯ ವೃದ್ಧಿಯಾಗುತ್ತೆ. ಹಲ್ಲೆಲೂಯ. ದೇವರ ಉಪದೇಶವನ್ನು ಕೇಳಬೇಕು, ದೇವರ ಆಜ್ಞೆಗಳನ್ನು ಇಟ್ಟುಕೊಂಡು ನೀನು ನಡಿಬೇಕು. ನಿನ್ನ ಜೀವಮಾನದಲ್ಲೆಲ್ಲ ಸುಖ ಸಂತೋಷಗಳು ತುಂಬಿ ತುಳುಕುತ್ತವೆ. ಹಲ್ಲೆಲೂಯ. 3ನೆಯ ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ 1, 2, 3ರಲ್ಲಿ ನೋಡ್ತೇವೆ ಪ್ರಿಯರೇ, ಕಂದ ನನ್ನ ಉಪದೇಶವನ್ನ ಮರೆಯಬೇಡ. ಮೊದಲನೇದಾಗಿ ಮರೆಯಬೇಡ ಅಂತ ಹೇಳ್ತಾನೆ. ಯಾಕೆ ಗೊತ್ತಾ? ನಾವು ಮರೆತು ಅನೇಕ ವಿಧದಲ್ಲಿ ನಮ್ಮ ಮನಸ್ಸನ್ನ, ನಮ್ಮ ಶರೀರವನ್ನ ದಣಿಸಿ ಪ್ರಿಯವಾದವರೇ ಅನೇಕ ತರವಾಗಿ ನೋವುಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಉಪದೇಶವನ್ನು ಮರಿಲಾರದಂಗಿದ್ದರೆ, ಅದನ್ನ ಆಜ್ಞೆಗಳನ್ನು ಹಿಡ್ಕೊಂಡು ನೀನು ನಡೆದರೆ ನಿನ್ನ ದೇಹಕ್ಕೆ ದಣಿವಾಗಲ್ಲ. ಓಡಿ ಬಳಲರು, ದುಡಿದು ದಣಿಯರು. ಹತ್ತಿಗೆ ಬರುವಂತವ್ರಿಗೇನ ಯೌವನವನ್ನು ಬರಮಾಡುತ್ತೇನೆ. ಯೆಹೋವನನ್ನು ನಿರೀಕ್ಷಿಸುವವರು ಓಡಿ ಬಳಲರು, ದುಡಿದು ದಣಿಯರು ಅಂತ ಮಾತರಿ. ಅದಕ್ಕಾಗಿ ದೇವರನ್ನು ನಾವು ಅಂಟಿಕೊಂಡಿರೋಣ. ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾರೆ. ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವನ್ನು ಉಂಟು ಮಾಡಿದ್ದೇವರು, ನಿನ್ನನ್ನು ಉಂಟು ಮಾಡಿದ್ದೇವರು. ಈ ಲೋಕದಲ್ಲಿ ಹಣ ಐಶ್ವರ್ಯ ಏನು ನೀನು ಸಂಪಾದನೆ ಮಾಡ್ತೀಯ ಅಂದ್ರೆ ಅದೆಲ್ಲ ನೀನು ಒಂದು ದಿವಸ ಬಿಟ್ಟು ಹೋಗ್ಬೇಕು. ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವುದು? ಅದು ಈ ಲೋಕದಲ್ಲಿ ದೇವರು ನಿನಗೆ ತಿಳಿಸಿದ್ದಾನೆ, ಧರ್ಮಶಾಸ್ತ್ರವನ್ನು ಬರ್ಕೊಟ್ಟಿದ್ದಾನೆ, ಆತನೇ ಉಪದೇಶವನ್ನ ಮಾಡಿದ್ದಾನೆ, ಆಜ್ಞೆಗಳನ್ನ ಇಟ್ಟಿದ್ದಾನೆ. ಅದೇ ಪ್ರಕಾರವಾಗಿ ನಡ್ಕೊಂಡ್ರೆ ಆರೋಗ್ಯ ಇರುತ್ತೆ, ಐಶ್ವರ್ಯ ಇರುತ್ತೆ, ಪರಲೋಕ ರಾಜ್ಯದಲ್ಲಿ ಭಕ್ತಿ ಇರುತ್ತೆ. ದೇವರ ವಾಕ್ಯವನ್ನು ನಮ್ಮಲ್ಲಿ ಆತ್ಮಲಾವಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹಲ್ಲೆಲೂಯಾ.